ಅಂದ್ರೆ ಯತ್ನಾಳ್ ಅವ್ರಿಗೆ ಯಾಕೆ ತೆಗೆದ್ರಿ? ಅಲ್ಲಿ ಅವ್ರು ಮಾತಾಡಿ ನೀವೇ ಯತ್ನಾಳ್ ಅವ್ರಿಗೆ ಯಾಕೆ ತೆಗೆದ್ರಿ? ಸತ್ಯ ಹೇಳಿದ್ಕ? ಅಲ್ಲ ಇಲ್ಲೇ ಇವರು ಸರ್ಕಾರಿ ಸಚಿವರು ಯತ್ನಾಳ್ ಅವ್ರಿಗೆ ಪಾರ್ಟಿಯಿಂದ ತೆಗೆದಿರೋದ್ರಿ. ಪಾರ್ಟಿಯಿಂದ ತೆಗೆದಿರೋದು ಕೊಡ್ಬೇಕು. ಇರೋದು ಬಿಡೋದು ಬಿಟ್ಟಿರೋಂತ ವಿಷಯ ಅದ್ಯಾಕೆ ನಿಮಗೆ? ನಿಮ್ಮ ಸಂಪುಟದಲ್ಲಿ ಯಾರು ಇರ್ಬೇಕು ಯಾರು ಮುಖ್ಯಮಂತ್ರಿಗಳ ವಿವೇಚನೆ ಇದೆ. ನೀವೇ ಉತ್ತರ ಕೊಡ್ಬೇಕು. ಅಲ್ಲಿ ಅವ್ರು ಕೊಡ್ತಾರೆ ವೈಔಟ್ಗೆ ಅನ್ಸ ಉತ್ತರ ಆಯ್ತು ಇದ್ದಾರೆ. ಆಯ್ತು ಬಿಡಿ, ಅವ್ರು ಇದ್ದಾರೆ ಆಯ್ತು. ತುಂಬಾ ಚರ್ಚೆ ಮಾಡ್ಬೋದು, ಕರೆಕ್ಟ್ ಚರ್ಚೆ ಮಾಡ್ಬೇಕಾದ್ರೆ ಸಂಧಾನ ಮಾಡ್ಬೋದು. ಇದು ಹೈಕಮಾಂಡ್ ಮುಖ್ಯಮಂತ್ರಿ ವಿವೇಚನೆ ಆಗಿದ್ರೆ ಓಕೆ, ಇದು ಹೈಕಮಾಂಡ್ ವಿವೇಚನೆ ಅಲ್ಲ. ಅದಕ್ಕೋಸ್ಕರ ಸದಸ್ಯರನ್ನು ಸಾರ್ವಜನಿಕ ಉದ್ಯಮಗಳ ಸಮಿತಿಗೆ 15 ಸದಸ್ಯರನ್ನು, ಹಕ್ಕು ಬಾಧ್ಯತೆಗಳ ಸಮಿತಿಗೆ 9. ಧನ್ಕರ್ ಅವರು ಮಾತಾಡ್ತಿದ್ದಾರೆ, ಅದಕ್ಕೆ ಉತ್ತರ ಕೊಡಲ್ಲ. ಅವ್ರು ಏನ್ ಬೇಕಾದ್ರೂ ಮಾಡ್ಬೋದು. ಪ್ರಿಯಾಂಕಾ ಲಾ ಮಿನಿಸ್ಟರ್ ಮಾತಾಡ್ತಾರೆ. ಈಗ ಅವ್ರಿಗೆ ಮತ್ತೆ ನಿಮ್ಗೆ ಏನ್ ವ್ಯತ್ಯಾಸ? ಪ್ರಿಯಾಂಕಾ ಅವರೇ ಅವ್ರು ಮಾತಾಡೋದು ನೀವು ಯಾಕೆ ಮಾತಾಡ್ತೀರಿ? ವಾಟ್ ದ ಡಿಫರೆನ್ಸ್ ಬಿಟ್ವೀನ್ ಯು ಅಂಡ್ ದೆಮ್? ಅಲ್ಲಿ ಮಿನಿಸ್ಟರ್ ಮಾತಾಡ್ತಿದ್ದಾರೆ. ರಚನಾ ಸಮಿತಿಗೆ 15 ಸದಸ್ಯರನ್ನು, ಸರ್ಕಾರಿ ಭರವಸೆಗಳ ಸಮಿತಿಗೆ 15 ಸದಸ್ಯರನ್ನು, ಖಾಸಗಿ ಸದಸ್ಯರುಗಳ ವಿಧೇಯಕ ಹಾಗೂ ನಿರ್ಣಯಗಳ ಸಮಿತಿಗೆ 10 ಸದಸ್ಯರನ್ನು, ಅನುಸೂಚಿತ ಜಾತಿ ಹಾಗೂ ಅನುಸೂಚಿತ ಪಂಗಡಗಳ ಕಲ್ಯಾಣ ಸಮಿತಿಗೆ 15 ಸದಸ್ಯರನ್ನು, ಹಿಂದುಳಿದ ವರ್ಗಗಳು ಮತ್ತು ಅಲ್ಪಸಂಖ್ಯಾತರ ಕಲ್ಯಾಣ ಸಮಿತಿಗೆ 15 ಸದಸ್ಯರನ್ನು, ವಸತಿ ಸೌಕರ್ಯಗಳ ಸಮಿತಿಗೆ 12 ಸದಸ್ಯರನ್ನು ಚುನಾಯಿಸಬೇಕೆಂದು ಸೂಚಿಸುತ್ತೇನೆ. ಮಾನ್ಯ ಪ್ರತಿಪಕ್ಷ ನಾಯಕರು ತಮ್ಮ ಮುಖ ಸಪ್ಪಾಗಿತ್ತು. ನಾನು ಸುನೀಲ್ ಅವರಿಗೆ ಮಾತಾಡಿದೆ, ಮುಖ್ಯಮಂತ್ರಿಗಳ ಮುಖ ಸಪ್ಪಾಗಿದೆ ಅಲ್ಲ, ಯಾಕೆ ಮುಖ್ಯಮಂತ್ರಿಗಳು ಡಲ್ ಅದಾರ? ಯಾಕೆ ರಾಜಕೀಯ ಮಾತಾಡ್ತಿಲ್ವಲ್ಲ? ಮತ್ತೆ ಮಾತಾಡಿ. ಅವರು ಪ್ರತಿಪಕ್ಷ ಗೆದ್ದು ನಿಂತಿದ್ದಾರೆ. ಯಾರು ಯಾಕೆ ಅವಮಾನ ಮಾಡ್ತೀರಿ ಪ್ರತಿಪಕ್ಷ ನಾಯಕರಿಗೆ? ನೀವು ಮಾತಾಡಿ. ಜನತೆಗೆ ಗೊತ್ತಾಗ ಆಯ್ತಲ್ಲ, ಗೊತ್ತಾಗ್ತದೆ, ಮಾತಾಡಿ. ಸಾರ್ವಜನಿಕರಿಗೆ ಗೊತ್ತಾಗ ಅದನ್ನ ಹೇಳುವಲ್ರಿ ನೀವು. ನಮ್ಗೆ ಹೇಳ್ತೀರಿ ಯತ್ನಾಳ್ ಸಾಬ್ರನ್ನ ಯಾಕೆ ತೆಗೆದ್ರಿ ಹೇಳಿ ನೀವು? ಯಾರು ಹೇಳ್ಬೇಕು? ಡೆಪ್ಯೂಟಿ ಸ್ಪೀಕರ್ 1 ನಿಮಿಷ ರಿಪ್ಲೈ ಮಾಡಬೇಡಿ ದಯವಿಟ್ಟು. ಯಾರ್ಯಾರ ಪ್ರಶ್ನೆಗೆ ಯಾರು ರಿಪ್ಲೈ ಮಾಡಬೇಡಿ. ಪ್ರತಿಪಕ್ಷ ನೀವು